ಬೆಂಗಳೂರಿನಲ್ಲಿ ಉಳ್ಕೊಂಡಿರೋದೇ ಬೆರಳೆಣಿಕೆಯಷ್ಟು ಕೆರೆಗಳು. ಅವುಗಳಿಗೂ ಕೂಡ ಈಗ ಕಂಟಕ. ಮೊನ್ನೆಯಷ್ಟೇ ವರ್ತೂರು ಕೆರೆಗೆ ಯಾವ ರೀತಿ ಕಂಟಕ ಆಗಿದೆ ಅನ್ನೋದನ್ನ ಗಮನಿಸಿದ್ವಿ. ಇಡೀ ಕೆರೆ ಕಲುಷಿತ ಆಗಿದೆ. ಅಲ್ಲಿರುವಂತಹ ಅಪಾರ್ಟ್ಮೆಂಟ್ನಿಂದ ಬರುವಂತಹ ತ್ಯಾಜ್ಯಗಳನ್ನ ಬಿಡ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಜಾಗವನ್ನ ಕೂಡ ಬಿಲ್ಡರ್ಸ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಈಗ ಜಕ್ಕಸಂದ್ರದ ಸರದಿ ಅಲ್ಲೂ ಕೂಡ ಇರುವಂತಹ ಕೆರೆಗೆ ಕಂಟಕ. ಈಗ ರಾತ್ರೋರಾತ್ರಿ ಜಕ್ಕಸಂದ್ರ ಕೆರೆಯನ್ನ ಮುಚ್ತಾ ಇದ್ದಾರೆ ಈ ಬಿಲ್ಡರ್ಸ್. ಕೆರೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಸರ ತಜ್ಞರು ಸಿಎಂಗೊಂದು ಪತ್ರವನ್ನ ಬರೆದಿದ್ದಾರೆ. ಬಫರ್ ಝೋನ್ ಒತ್ತುವರಿ ಮಾಡಿ ಮಣ್ಣನ್ನ ಅಲ್ಲಿ ಡಂಪ್ ಮಾಡಿದ್ದಾರೆ. 919 ಎಕರೆ ವಿಸ್ತೀರ್ಣ ಇರುವಂತಹ ಜಕ್ಕಸಂದ್ರ ಕೆರೆಗೆ ಈಗ ಕಂಟಕ. ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡರ್ಸ್ ಅದನ್ನ ಮುಚ್ಚೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಣ್ಣನ್ನ ತಂದು ಡಂಪ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಅಲ್ಲೊಂದು ಕೆರೆ ಇತ್ತು ಅನ್ನುವಂಥ ಕುರುಹು ಕೂಡ ಇಲ್ಲದ ರೀತಿಯಲ್ಲಿ ಅಲ್ಲಿ ಮಣ್ಣನ್ನು ತಂದು ಡಂಪ್ ಮಾಡಲಾಗ್ತಾ ಇದೆ. 919 ಎಕರೆ ವಿಸ್ತೀರ್ಣ ಇರುವಂಥ ಜಕ್ಕಸಂದ್ರ ಕೆರೆ. ಆದರೆ ಆ ಕೆರೆ ಅಲ್ಲಿತ್ತ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಕಣ್ಣಿಗೆ ಕಾಣೋದಕ್ಕೆ ಸಿಗೋದಿಲ್ಲ. ಅಷ್ಟು ಮಟ್ಟಿಗೆ ಬೇರೆ ಕಡೆ ಇರುವಂಥ ಮಣ್ಣನ್ನು ತಂದು ಬಫರ್ ಝೋನ್ ಮಾಡಿ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಈ ಬಿಲ್ಡರ್ಸ್ ಆ ಜಾಗವನ್ನ ಕೂಡ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಪರಿಸರ ತಜ್ಞರು ಈಗ ಹೇಳ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ದಯವಿಟ್ಟು ಜಕ್ಕಸಂದ್ರ ಕೆರೆಯನ್ನ ಉಳಿಸಿ ಅನ್ನುವಂಥದ್ದನ್ನ ಈಗ ಪತ್ರದ ಮುಖಾಂತರ ಸಿಎಂಗೆ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂಗೆ ಬರೆದಿರುವಂಥ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕೆರೆಯನ್ನ ಉಳಿಸಿ ಅನ್ನುವಂಥ ಹೋರಾಟವನ್ನ ಈಗ ಪರಿಸರ ತಜ್ಞರು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿರುವಂಥ ಕೆರೆಗಳನ್ನ ಉಳಿಸೋದೇ ಬಹಳ ದೊಡ್ಡ ಸಂಗತಿ. ಅದರಲ್ಲೂ ಉಳ್ಕೊಂಡಿರೋದೇ ಕೆಲವೊಂದು ಕೆರೆಗಳು. ಈ ಜಕ್ಕಸಂದ್ರ ಕೆರೆಗೂ ಕೂಡ ಈಗ ಕಂಟಕ ಶುರುವಾಯ್ತಾ ಹಾಗಾದ್ರೆ ಅಂತ ಗಮನಿಸಿದ್ರೆ ಅಲ್ಲಿ ಬಂದಿರುವಂತಹ ಮಣ್ಣುಗಳೇ ಸಾಕ್ಷಿ. ಲೋಡ್ ಗಟ್ಲೆ ಮಣ್ಣನ್ನ ಅಲ್ಲಿ ತಂದು ಡಂಪ್ ಮಾಡ್ತಾ ಇದ್ದಾರೆ. ಕೆರೆಯನ್ನ ದಯವಿಟ್ಟು ಉಳಿಸಿ ಅಂತ ಸಿಎಂಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಜಕ್ಕಸಂದ್ರ ಕೆರೆಗೂ ಕೂಡ ಕಂಟಕ ಶುರುವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಅದನ್ನ ಡಂಪ್ ಯಾರ್ಡ್ ಮಾಡಿದ್ದಾರೆ. ಮಣ್ಣನ್ನ ತಂದು ಡಂಪ್ ಮಾಡ್ತಾ ಇದ್ದಾರೆ. ಕೆರೆಯನ್ನ ಉಳಿಸ್ಕೊಡಿ ಅಂತ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ತಜ್ಞರು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರೋದು. ಒಂದು ಪತ್ರವನ್ನಂತೂ ಬರೆದಿದ್ದಾರೆ. ಸಿಎಂ ಗಮನಕ್ಕಂತೂ ಬಂದಿದೆ. ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಅದರ ಜೊತೆಯಲ್ಲಿ ಸ್ಥಳೀಯರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಈ ಕೆರೆ ಉಳಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಮಾತಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಕೆರೆಗಳ ಉಳಿವಿಗಾಗಿ ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡ್ತಿದೆ. ಆ ಕಳೆದ ವಾರದ ವರ್ತೂರು ಕೆರೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟೋರಿ ಬಿತ್ತರ ಮಾಡಿತ್ತು. ಬಟ್ ಇದೀಗ ಬೆಳ್ಳಂದೂರು ಲೇಕ್ ಒತ್ತುವರಿ ಆರೋಪ ಸಹ ಕೇಳಿ ಬಂದಿದೆ. ಅಲ್ಲೆಲ್ಲ ಮಣ್ಣು ತಂದು ಸುರಿತಿದ್ದಾರೆ ಎಂಬುದು ಗಂಭೀರ ಆರೋಪ. ನಮ್ಮ ಜೊತೆ ಈಗ ಸಾಮಾಜಿಕ ಹೋರಾಟಗಾರರು ಮತ್ತು ಕೆರೆಗಳ ಉಳಿವಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಜೋಸೆಫ್ ಅವ್ರು ಮಾತಾಡಿಸ್ತೀನಿ. ಸರ್, ಇದೀಗ ಬೆಳ್ಳಂದೂರು ವಿಚಾರವಾಗಿ ಹೇಳ್ತಿದ್ರಿ, ಮಣ್ಣು ತಂದು ಹಾಕ್ತಿದ್ದಾರೆ, ಆ ಒಂದು ಕೆರೆಯನ್ನು ಮುಚ್ಚೋಕ್ಕೆ ಈಗ ಮುಂದಾಗಿದ್ದಾರೆ ಅಂತ. ಸರ್, ಏನು ಗಂಭೀರ ಆರೋಪ ಮಾಡ್ತಾರಂತ? ಅಲ್ಲ, ನಾವು ಕೇಳೋದು ಈಗ ನೀವು ಕೆಲವು ಬರೀ IT-BT ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ನೀವು ನಮ್ಮ ಕೆರೆನ ಹಾಳು ಮಾಡ್ತಿದ್ದೀರಾ. ಕಾಮನ್ ಸೆನ್ಸ್ ಬೇಕು. ನೀರಿಲ್ಲ ಬೆಂಗಳೂರೊಳಗೆ. 2 ವರ್ಷದ ಹಿಂದೆ ನೀರೇ ಇರಲಿಲ್ಲ ಬೆಂಗಳೂರೊಳಗೆ. ಆವಾಗ ಪರದಾದಾಗ ಗೊತ್ತಾಯ್ತಲ್ಲ ಕೆರೆ ಇಲ್ಲಿರೋದಕ್ಕೆ ಆಗಿರೋದು. ಕೆರೆ ಇದ್ದರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ. ವಾಟರ್ ಟೇಬಲ್ ಇದ್ದರೆ ನಮ್ಗೆ ಬೋರ್ವೆಲ್ ನೀರಾದರೂ ಸಿಕ್ಕತ್ತೆ. ಸೊ ಅದನ್ನು ನೀವು ಹಾಳು ಮಾಡ್ತಿದ್ದೀರ. ಈಗ ನೋಡಿ, ನಾವು ಹೇಳೋದಂದರೆ ನೀವು ಎಷ್ಟೇ ರೋಡ್ ಅಗಲ ಮಾಡಿ, ನೀವು ಎಷ್ಟೇ ಫೆಸಿಲಿಟಿ ಕೊಡಿ, ತುಂಬತ್ತೆ ರೋಡು. ಎಷ್ಟೇ ಅಗಲ ಮಾಡಿ ಸ್ವಲ್ಪ ಜನ ಬರ್ತಾನೆ ಇದ್ದಾರೆ ಬೆಂಗಳೂರಿಗೆ. ಸೊ ನಾವು ಹೇಳೋದು, ನೀವು ಈಗ ಇನ್ನೊಂದು 5 ವರ್ಷದೊಳಗೆ ನಮ್ಮ ಮೆಟ್ರೋ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಆಗ್ಬಿಟ್ರೆ, ಮೆಟ್ರೋ ಎಲ್ಲ ಕರೆಕ್ಟಾಗಿ ಆಗಿದ್ಮೇಲೆ ಇನ್ನೇ ಎಷ್ಟು ಇದು ಮಾಡಬೇಕಾಗಿರುತ್ತೆ, ಎಲ್ಲ ಅನುಕೂಲ ಆಗಿರುತ್ತೆ. ಅವಾಗ ಬ್ರ್ಯಾಂಡ್ ಬೆಂಗಳೂರು ದೊಡ್ಡದಿರುತ್ತೆ. ಈಗ ಆ ಒಂದು ಕೆರೆಯಲ್ಲಿ, ಈಗ ಬೆಳ್ಳಂದೂರು ಕೆರೆಯಲ್ಲಿ ಯಾವ ರೀತಿಯಾಗಿ ಆಕ್ಟಿವಿಟೀಸ್ ಆಗ್ತಿದೆ ಅಂತ ಮಣ್ಣು ಸುರಿತಾ ಇದ್ದಾರೆ. ನೀವು ಹೋಗಿದ್ರಾ ಸ್ಥಳಕ್ಕೆ? ಅಲ್ಲ, ಈಗ ಜಕ್ಕಸಂದ್ರ ಕೆರೆದು ನಾವು ಹೇಳ್ಬೇಕಂದ್ರೆ ಇವರು ಬಂದು ಮಣ್ಣು ತಮ್ಮೊಂದು ಹಾಕ್ತಾ ಇರೋದು ಎಲ್ರಿಗೂ ಗೊತ್ತಿರೋದೆ. ಎಲ್ಲ ಡೆಬ್ರಿ, ಬಿಲ್ಡಿಂಗ್ ಡೆಬ್ರಿ. ಬೆಳ್ಳಂದೂರು ಲೇಕಲ್ಲಿ ಸರ್ ಟೋಟಲ್ ಆಗಿ ಎಲ್ಲ ಬಂತು. ಜಕ್ಕಸಂದ್ರ ಮತ್ತು ನಮ್ಮ ಅಗರ ಮತ್ತು ನಮ್ಮ ಬೆಳ್ಳಂದೂರು ಎಲ್ಲ ಕೆರೆಗಳಿಗೂ ಇವರು ರೋಡು ಬಂದ ಮೇಲೆ ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಈಗ ಇದ್ದಿದ್ದು ಕಾಲುವೆ ಪಕ್ಕನೇ ಕಾಲುವೆನ ತುಂಬಿಸಿ ಕಾಲುವೆ ಮೇಲೆ ಇವ್ರು ಮಾಡಬೇಕು ಅಂತ ಯೋಚಿಸ್ಕೊಂಡು ಹೋಗಿದ್ದಾರೆ. ಇದು ಮೂರ್ಖರ ಅಂತ ಹೇಳಬೇಕು, ಫೂಲಿಶ್ನೆಸ್ ಅಂತ ಹೇಳಬೇಕು. ಯಾಕಂದರೆ ನಮಗೆ ನೀರು ಇಂಪಾರ್ಟೆಂಟು, ಪರಿಸರ ಇಂಪಾರ್ಟೆಂಟು. ನಾ ಹೇಳೋದು, ನಮ್ಮ ಪೊಲಿಟಿಷಿಯನ್ಸ್ ಕೆಲವರಂತೂ ತಮ್ಮವರು, ಅವ್ರಿಗೆ ಏನು ಬರೋದಿಲ್ಲ. ಬ್ಯೂರೋಕ್ರಾಟ್ಸ್ ಏನು ಮಾಡ್ತಿದ್ದಾರೆ?
ಬ್ಯೂರೋಕ್ರಾಟ್ಸ್ ಅದ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇದು ಸದ್ಯಕ್ಕೆ ಈಗ ಪ್ರಾಬ್ಲಮ್ ಇದೆ. ಇನ್ನೊಂದು 5 ವರ್ಷ ನಮ್ಮದು ಫೆಸಿಲಿಟೀಸ್ ಚೆನ್ನಾಗಿರುತ್ತೆ. ಮೆಟ್ರೋ ಇದರ ರೋಡ್ಗಳು ವರ್ಕ್ಸ್ ಎಲ್ಲ ನಡೀತಿದೆ, PRR ರೋಡ್ ಆಗ್ತಿದೆ, OR ರೋಡ್ ಎಲ್ಲ ಇದ್ದಾಗ ಫೆಸಿಲಿಟಿ ಚೆನ್ನಾಗಿರುತ್ತೆ. ನೀವು ಈಗ ಇರೋ ಪರಿಸರನ ಹಾಳು ಮಾಡಿಬಿಟ್ಟು ತಿರ್ಗಾ ನೀವು ಕೆರೆ ಎಲ್ಲಿಂದ ತರ್ತೀರಾ? ಮುಂಚೆನೇ ಬೆಂಗಳೂರಿಗೆ ಇನ್ನೂ 2000 ಕೆರೆ ಇದ್ದಿದ್ದು, ಈಗ ಕೇವಲ 200 ಕೆರೆ ಅಂತ ಹೇಳ್ತಿದ್ದೀವಿ. ಅದನ್ನು ಪಾಲ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೀವು ಸರ್ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಿದ್ರೆ, ಯಾಕಂದ್ರೆ ಮಣ್ಣು ಸುರಿದು ಆಗ್ತಿದ್ರೆ ಅಂತ ಗಂಭೀರ ಆರೋಪ ಮಾಡ್ತಿದ್ರೆ, ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ? ಅಲ್ಲ, ನಾವೀಗ ಇಳಿಲೇಬೇಕು. ಯಾಕಂದರೆ ನಾವು ಒಬ್ಬರೇ ಇಲ್ಲ, ಎಲ್ಲರೂ ಬರ್ಬೇಕು ಜನ. ಯಾಕಂದರೆ ಇದು ಮುಂದಿನ ಪೀಳಿಗೆಗೆ ಏನಾದ್ರು ಇರಬೇಕು. ಸ್ಥಳಕ್ಕೆ ಹೋಗ್ತಾರೆ ಸರ್? ಸ್ಥಳಕ್ಕೆ ಏನಾದ್ರು ಹೋಗ್ತಾರೆ? ಹೌದು, ಎಲ್ಲರೂ ಹೋಗ್ತಾ ಇದ್ದೀವಿ. ನಾಳೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ನಮ್ಮ ಟೀಮ್ ಅವರೆಲ್ಲ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಏನೋ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಸಾಮಾಜಿಕ ಹೋರಾಟಗಾರ ಮತ್ತು ಕೆರೆಗಳ ನಿರಂತರವಾಗಿ ಹೋರಾಟ ಮಾಡ್ತಿರುವ ಜೋಸೆಫ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ ಉಳ್ಕೊಂಡಿರೋದೇ ಬೆರಳೆಡಿಕೆಯಷ್ಟು ಕೆರೆಗಳು. ಅವುಗಳಿಗೂ ಕೂಡ ಈಗ ಕಂಟಕ. ಮೊನ್ನೆಯಷ್ಟೇ ವರ್ತೂರು ಕೆರೆಗೆ ಯಾವ ರೀತಿ ಕಂಟಕ ಆಗಿದೆ ಅನ್ನೋದನ್ನ ಗಮನಿಸಿದ್ವಿ. ಇಡೀ ಕೆರೆ ಕಲುಷಿತ ಆಗಿದೆ. ಅಲ್ಲಿರುವಂತಹ ಅಪಾರ್ಟ್ಮೆಂಟ್ನಿಂದ ಬರುವಂತಹ ತ್ಯಾಜ್ಯಗಳನ್ನ ಬಿಡ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಜಾಗವನ್ನ ಕೂಡ ಬಿಲ್ಡರ್ಸ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಈಗ ಜಕ್ಕಸಂದ್ರದ ಸರದಿ, ಅಲ್ಲೂ ಕೂಡ ಇರುವಂತಹ ಕೆರೆಗೆ ಕಂಟಕ. ಈಗ ರಾತ್ರೋರಾತ್ರಿ ಜಕ್ಕಸಂದ್ರ ಕೆರೆಯನ್ನ ಮುಚ್ತಾ ಇದ್ದಾರೆ ಈ ಬಿಲ್ಡರ್ಸ್. ಕೆರೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಸರ ತಜ್ಞರು ಸಿಎಂಗೊಂದು ಪತ್ರವನ್ನ ಬರೆದಿದ್ದಾರೆ. ಬಫರ್ ಝೋನ್ ಒತ್ತುವರಿ ಮಾಡಿ ಮಣ್ಣನ್ನ ಅಲ್ಲಿ ಡಂಪ್ ಮಾಡಿದ್ದಾರೆ. 919 ಎಕರೆ ವಿಸ್ತೀರ್ಣ ಇರುವಂತ ಜಕ್ಕಸಂದ್ರ ಕೆರೆಗೆ ಈಗ ಕಂಟಕ. ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡರ್ಸ್ ಅದನ್ನ ಮುಚ್ಚೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಣ್ಣನ್ನ ತಂದು ಡಂಪ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಅಲ್ಲೊಂದು ಕೆರೆ ಇತ್ತು ಅನ್ನುವಂಥ ಕುರುಹು ಕೂಡ ಇಲ್ಲದ ರೀತಿಯಲ್ಲಿ ಅಲ್ಲಿ ಮಣ್ಣನ್ನು ತಂದು ಡಂಪ್ ಮಾಡಲಾಗ್ತಾ ಇದೆ. 919 ಎಕರೆ ವಿಸ್ತೀರ್ಣ ಇರುವಂಥ ಜಕ್ಕಸಂದ್ರ ಕೆರೆ. ಆದರೆ ಆ ಕೆರೆ ಅಲ್ಲಿತ್ತ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಕಣ್ಣಿಗೆ ಕಾಣೋದಕ್ಕೆ ಸಿಗೋದಿಲ್ಲ. ಅಷ್ಟು ಮಟ್ಟಿಗೆ ಬೇರೆ ಕಡೆ ಇರುವಂಥ ಮಣ್ಣನ್ನು ತಂದು ಬಫರ್ ಝೋನ್ ಮಾಡಿ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಈ ಬಿಲ್ಡರ್ಸ್ ಆ ಜಾಗವನ್ನ ಕೂಡ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಪರಿಸರ ತಜ್ಞರು ಈಗ ಹೇಳ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ದಯವಿಟ್ಟು ಜಕ್ಕಸಂದ್ರ ಕೆರೆಯನ್ನ ಉಳಿಸಿ ಅನ್ನುವಂಥದ್ದನ್ನ ಈಗ ಪತ್ರದ ಮುಖಾಂತರ ಸಿಎಂಗೆ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂಗೆ ಬರೆದಿರುವಂಥ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕೆರೆಯನ್ನ ಉಳಿಸಿ ಅನ್ನುವಂಥ ಹೋರಾಟವನ್ನ ಈಗ ಪರಿಸರ ತಜ್ಞರು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿರುವಂಥ ಕೆರೆಗಳನ್ನ ಉಳಿಸೋದೇ ಬಹಳ ದೊಡ್ಡ ಸಂಗತಿ. ಅದರಲ್ಲೂ ಉಳ್ಕೊಂಡಿರೋದೇ ಕೆಲವೊಂದು ಕೆರೆಗಳು. ಈ ಜಕ್ಕಸಂದ್ರ ಕೆರೆಗೂ ಕೂಡ ಈಗ ಕಂಟಕ ಶುರುವಾಯ್ತಾ ಹಾಗಾದ್ರೆ ಅಂತ ಗಮನಿಸಿದ್ರೆ, ಅಲ್ಲಿ ಬಂದಿರುವಂತಹ ಮಣ್ಣುಗಳೇ ಸಾಕ್ಷಿ. ಲೋಡ್ ಗಟ್ಲೆ ಮಣ್ಣನ್ನ ಅಲ್ಲಿ ತಂದು ಡಂಪ್ ಮಾಡ್ತಾ ಇದ್ದಾರೆ. ಕೆರೆಯನ್ನ ದಯವಿಟ್ಟು ಉಳಿಸಿ ಅಂತ ಸಿಎಂಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಜಕ್ಕಸಂದ್ರ ಕೆರೆಗೂ ಕೂಡ ಕಂಟಕ ಶುರುವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಅದನ್ನ ಡಂಪ್ ಯಾರ್ಡ್ ಮಾಡಿದ್ದಾರೆ, ಮಣ್ಣನ್ನ ತಂದು ಡಂಪ್ ಮಾಡ್ತಾ ಇದ್ದಾರೆ. ಕೆರೆಯನ್ನ ಉಳಿಸ್ಕೊಡಿ ಅಂತ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ತಜ್ಞರು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರೋದು. ಒಂದು ಪತ್ರವನ್ನಂತೂ ಬರೆದಿದ್ದಾರೆ. ಸಿಎಂ ಗಮನಕ್ಕಂತೂ ಬಂದಿದೆ. ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಅದರ ಜೊತೆಯಲ್ಲಿ ಸ್ಥಳೀಯರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಈ ಕೆರೆ ಉಳಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಮಾತಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಕೆರೆಗಳ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಿದೆ. ಕಳೆದ ವಾರದ ವರ್ತೂರು ಕೆರೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸ್ಟೋರಿ ಬಿತ್ತರ ಮಾಡಿತ್ತು. ಬಟ್ ಇದೀಗ ಬೆಳ್ಳಂದೂರು ಲೇಕ್ ಒತ್ತುವರಿ ಆರೋಪ ಸಹ ಕೇಳಿ ಬಂದಿದೆ. ಅಲ್ಲೆಲ್ಲ ಮಣ್ಣು ತಂದು ಸುರಿತಿದ್ದಾರೆ ಎಂಬುದು ಗಂಭೀರ ಆರೋಪ. ನಮ್ಮ ಜೊತೆ ಈಗ ಸಾಮಾಜಿಕ ಹೋರಾಟಗಾರರು ಮತ್ತು ಕೆರೆಗಳ ಉಳಿವಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಜೋಸೆಫ್ ಅವ್ರು ಮಾತಾಡಿಸ್ತೀನಿ. ಸರ್, ಇದೀಗ ಬೆಳ್ಳಂದೂರು ವಿಚಾರವಾಗಿ ಹೇಳ್ತಿದ್ರಿ, ಮಣ್ಣು ತಂದು ಹಾಕ್ತಿದ್ದಾರೆ, ಆ ಒಂದು ಕೆರೆಯನ್ನು ಮುಚ್ಚೋಕ್ಕೆ ಈಗ ಮುಂದಾಗಿದ್ದಾರೆ ಅಂತ. ಸರ್, ಏನು ಗಂಭೀರ ಆರೋಪ ಮಾಡ್ತಾರಂತ? ಅಲ್ಲ, ನಾವು ಕೇಳೋದು ಈಗ ನೀವು ಕೆಲವು ಬರೀ IT BT ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ನೀವು ನಮ್ಮ ಕೆರೆನ ಹಾಳು ಮಾಡ್ತಿದ್ದೀರಾ. ಕಾಮನ್ ಸೆನ್ಸ್ ಬೇಕು. ನೀರಿಲ್ಲ ಬೆಂಗಳೂರೊಳಗೆ. 2 ವರ್ಷದ ಹಿಂದೆ ನೀರೇ ಇರಲಿಲ್ಲ ಬೆಂಗಳೂರೊಳಗೆ. ಆವಾಗ ಪರದಾದಾಗ ಗೊತ್ತಾಯ್ತಲ್ಲ ಕೆರೆ ಇಲ್ಲಿರೋದಕ್ಕೆ ಆಗಿರೋದು. ಕೆರೆ ಇದ್ದರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ. ವಾಟರ್ ಟೇಬಲ್ ಇದ್ದರೆ ನಮ್ಗೆ ಬೋರ್ವೆಲ್ ನೀರಾದರೂ ಸಿಕ್ಕತ್ತೆ. ಸೊ ಅದನ್ನು ನೀವು ಹಾಳು ಮಾಡ್ತಿದ್ದೀರ. ಈಗ ನೋಡಿ, ನಾವು ಹೇಳೋದಂದರೆ ನೀವು ಎಷ್ಟೇ ರೋಡ್ ಅಗಲ ಮಾಡಿ, ನೀವು ಎಷ್ಟೇ ಫೆಸಿಲಿಟಿ ಕೊಡಿ, ತುಂಬತ್ತೆ ರೋಡು. ಎಷ್ಟೇ ಅಗಲ ಮಾಡಿ ಸ್ವಲ್ಪ ಜನ ಬರ್ತಾನೆ ಇದ್ದಾರೆ ಬೆಂಗಳೂರಿಗೆ. ಸೊ ನಾವು ಹೇಳೋದು, ನೀವು ಈಗ ಇನ್ನೊಂದು 5 ವರ್ಷದೊಳಗೆ ನಮ್ಮ ಮೆಟ್ರೋ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಆಗ್ಬಿಟ್ರೆ
ಮೆಟ್ರೋ ಎಲ್ಲ ಕರೆಕ್ಟಾಗಿ ಆಗಿದ್ಮೇಲೆ ಇನ್ನೇ ಎಷ್ಟು ಇದು ಮಾಡಬೇಕಾಗಿರುತ್ತೆ, ಎಲ್ಲ ಅನುಕೂಲ ಆಗಿರುತ್ತೆ. ಅವಾಗ ಬ್ರ್ಯಾಂಡ್ ಬೆಂಗಳೂರು ದೊಡ್ಡದಿರುತ್ತೆ. ಈಗ ಆ ಒಂದು ಕೆರೆಯಲ್ಲಿ, ಈಗ ಬೆಳ್ಳಂದೂರು ಕೆರೆಯಲ್ಲಿ ಯಾವ ರೀತಿಯಾಗಿ ಆಕ್ಟಿವಿಟೀಸ್ ಆಗ್ತಿದೆ ಅಂತ ಮಣ್ಣು ಸುರಿತಾ ಇದ್ದಾರೆ, ನೀವು ಹೋಗಿದ್ರಾ ಸ್ಥಳಕ್ಕೆ? ಅಲ್ಲ, ಈಗ ಜಗಸಂದ್ರ ಕೆರೆದು ನಾವು ಹೇಳ್ಬೇಕಂದ್ರೆ ಇವ್ರು ಬಂದು ಮಣ್ಣು ತಮ್ಮೊಂದು ಹಾಕ್ತಾ ಇರೋದು ಎಲ್ರಿಗೂ ಗೊತ್ತಿರೋದೆ. ಎಲ್ಲ ಡೆಬ್ರಿ, ಬಿಲ್ಡಿಂಗ್ ಡೆಬ್ರಿ. ಬೆಳ್ಳಂದೂರು ಲೇಕಲ್ಲಿ ಸರ್ ಟೋಟಲ್ ಆಗಿ ಎಲ್ಲ ಬಂತು. ಜಕ್ಕಸಂದ್ರ ಮತ್ತು ನಮ್ಮ ಅಗರ ಮತ್ತು ನಮ್ಮ ಬೆಳ್ಳಂದೂರು ಎಲ್ಲ ಕೆರೆಗಳಿಗೂ ಇವರು ರೋಡು ಬಂದ ಮೇಲೆ ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಈಗ ಇದ್ದಿದ್ದು ಕಾಲುವೆ ಪಕ್ಕನೇ ಕಾಲುವೆನ ತುಂಬಿಸಿ ಕಾಲುವೆ ಮೇಲೆ ಇವ್ರು ಮಾಡಬೇಕು ಅಂತ ಯೋಚಿಸ್ಕೊಂಡು ಹೋಗಿದ್ದಾರೆ. ಇದು ಮೂರ್ಖ ಅಂತ ಹೇಳಬೇಕು, ಫೂಲಿಶ್ನೆಸ್ ಅಂತ ಹೇಳಬೇಕು. ಯಾಕಂದರೆ ನಮಗೆ ನೀರು ಇಂಪಾರ್ಟೆಂಟು, ಪರಿಸರ ಇಂಪಾರ್ಟೆಂಟು. ನಾ ಹೇಳೋದು, ನಮ್ಮ ಪೊಲಿಟಿಷಿಯನ್ಸ್ ಕೆಲವರಂತೂ ತಮ್ಮವರು ಅವ್ರಿಗೆ ಏನು ಬರೋದಿಲ್ಲ. ಬ್ಯೂರೋಕ್ರಾಟ್ಸ್ ಏನು ಮಾಡ್ತಿದ್ದಾರೆ, ಬ್ಯೂರೋಕ್ರಾಟ್ಸ್ ಆದರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇದು ಸದ್ಯಕ್ಕೆ ಈಗ ಪ್ರಾಬ್ಲಮ್ ಇದೆ, ಇನ್ನೊಂದು 5 ವರ್ಷ ನಮ್ಮದು ಫೆಸಿಲಿಟೀಸ್ ಚೆನ್ನಾಗಿರುತ್ತೆ. ಮೆಟ್ರೋ ಇದರ ರೋಡ್ಗಳು ವರ್ಕ್ಸ್ ಎಲ್ಲ ನಡೀತಿದೆ, PRR ರೋಡ್ ಆಗ್ತಿದೆ, OR ರೋಡ್ ಎಲ್ಲ ಇದ್ದಾಗ ಫೆಸಿಲಿಟಿ ಚೆನ್ನಾಗಿರುತ್ತೆ. ನೀವು ಈಗ ಇರೋ ಪರಿಸರನ ಹಾಳು ಮಾಡಿಬಿಟ್ಟು ತಿರ್ಗಾ ನೀವು ಕೆರೆ ಎಲ್ಲಿಂದ ತರ್ತೀರಾ? ಮುಂಚೆನೇ ಬೆಂಗಳೂರಿಗೆ ಇನ್ನೂ 2000 ಕೆರೆ ಇದ್ದಿದ್ದು, ಈಗ ಕೇವಲ 200 ಕೆರೆ ಅಂತ ಹೇಳ್ತಿದ್ದೀವಿ. ಅದನ್ನು ಪಾಲ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೀವು ಸರ್ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಿದ್ರೆ, ಯಾಕಂದ್ರೆ ಮಣ್ಣು ಸುರಿದು ಆಗ್ತಿದ್ರೆ ಅಂತ ಗಂಭೀರ ಆರೋಪ ಮಾಡ್ತಿದ್ರೆ, ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ? ಅಲ್ಲ, ನಾವೀಗ ಇಳಿಲೇಬೇಕು. ಯಾಕಂದರೆ ನಾವು ಒಬ್ಬರೇ ಇಲ್ಲ, ಎಲ್ಲರೂ ಬರ್ಬೇಕು ಜನ. ಯಾಕಂದರೆ ಇದು ಮುಂದಿನ ಪೀಳಿಗೆಗೆ ಏನಾದ್ರು ಇರಬೇಕು. ಸ್ಥಳಕ್ಕೆ ಹೋಗ್ತಾರೆ ಸರ್? ಸ್ಥಳಕ್ಕೆ ಏನಾದ್ರು ಹೋಗ್ತಾರೆ? ಹೌದು, ಎಲ್ಲರೂ ಹೋಗ್ತಾ ಇದ್ದೀವಿ. ನಾಳೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ನಮ್ಮ ಟೀಮ್ ಅವರೆಲ್ಲ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಏನೋ ಒಂದು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಸಾಮಾಜಿಕ ಹೋರಾಟಗಾರ ಮತ್ತು ಕೆರೆಗಳ ನಿರಂತರವಾಗಿ ಹೋರಾಟ ಮಾಡ್ತಿರುವ ಜೋಸೆಫ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.